ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡೋ ಆಳು ನಾಳು. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಇಲ್ಲಿ ಯಾಕೆ ಲಿಟ್ರಲಿ ಒಂದು ದೆವ್ವ ತೋರಿಸ್ತಾರೆ ಅಂದ್ರೆ ಇದು ನಿಮ್ಮ ಮೈಂಡ್ ಅದಕ್ಕೆ ಬ್ರೈನ್ ತಿರುಗ್ತಾ ಹೋಗುತ್ತೆ ಅನ್ನೋ ತರ ತೋರಿಸ್ಬಿಟ್ಟು ಕ್ಯಾಮ್ರಾನ ತಿರುಗಿಸಿ ಆಮೇಲೆ ಬ್ಲಾಸ್ಟ್ ಆಗುತ್ತೆ, ಆಮೇಲೆ ದೆವ್ವ ಬರುತ್ತೆ ಅನ್ನೋ ತರ ತೋರಿಸಿರೋದು. ಇಲ್ಲಿ ವಿಕ್ರಮಾದಿತ್ಯ ಆ ದೆವ್ವನ ಸಾಯಿಸಿದ ತಕ್ಷಣನೇ ಒಂದ್ ಸೌಂಡ್ ಬರುತ್ತೆ, ಅದು ಆನಿಮೇಟ್ರಾನಿಕ್ಸ್. ಇದನ್ನ ತುಂಬಾ ಓಲ್ಡ್ ಮೂವೀಸ್ ಗಳಲ್ಲಿ ತುಂಬಾ ಯೂಸ್ ಮಾಡ್ತಿದ್ರು. ಬೊಂಬೆ ಕ್ರಿಯೇಟ್ ಮಾಡಿ ಅದನ್ನ ರೋಬೋಟ್ ತರ ಯೂಸ್ ಮಾಡ್ತಾ ಇದ್ರು. ನೋಡಿ ಉಪೇಂದ್ರ ಪಿಕ್ಚರ್ ಅಲ್ಲೇ ಆನಿಮೇಟ್ರಾನಿಕ್ಸ್ ನ ಯೂಸ್ ಮಾಡ್ತಾ ಇದ್ರು. ಒಂದು ಸ್ಪಾರ್ಕ್ ಆಗೋದು ಕೇಳಿಸುತ್ತೆ ನಿಮ್ಗೆ ಕರೆಕ್ಟ್ ಆಗಿ. ಮತ್ತೆ ಇಲ್ಲಿ ವಿಕ್ರಮೇ ಇವನು ಅಂತ ತೋರಿಸೋದಕ್ಕೋಸ್ಕರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಕ್ತಾರೆ, ವಿಕ್ರಮ್ ಬೇತಾಳ್ ಅಂತ. ಸೊ ನಿಮ್ ಮೈಂಡ್ ಆಟೋಮೆಟಿಕ್ಲಿ ಇದು ವಿಕ್ರಮ್ ಅವ್ರ ಬೇತಾಳ್ ಕತೆ ಏನೋ ತರ ತೋರ್ಸಕ್ಕೋಸ್ಕರ ಆ ಬ್ಯಾಕ್ ಗ್ರೌಂಡ್ ಬರುತ್ತೆ. ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಇವನು ವಿಕ್ರಮಾದಿತ್ಯ ಮತ್ತೆ ಬೇತಾಳನ್ ಕತೆ ಅಂತ. ಬೇತಾಳಾಗಿ ಅಲ್ದಾಡ್ಕೊಂಡು ಓಡಾಡ್ಕೊಂಡಿದ್ದೀನಿ ಗುರು. ನಾನು ಯಾರೆಂದು ತಿಳಿದೆ? ನಾನು ವಿಕ್ರಮ, ತ್ರಿವಿಕ್ರಮ. ಈ ಸೀನಲ್ಲಿ ಲಿಟ್ರಲಿ ಬೇತಾಳ ಅವನೇ ಇಂಟ್ರೊಡ್ಯೂಸ್ ಮಾಡ್ಕೋತಾನ, ನಾನು ಬೇತಾಳ ಅಂತ. ಮತ್ತೆ ತ್ರಿವಿಕ್ರಮ ಅಂತ ವಿಕ್ರಮ್ ಅವರೇ ಅವ್ರನ್ನವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆಡಿಯನ್ಸ್ ಗೊತ್ತಾಗ್ಲಿ ನಾವು ವಿಕ್ರಮ್ ಬೇತಾಳು ನಮ್ಮಿಬ್ರು ಮಧ್ಯದಲ್ಲಿ ಡಿಸ್ಕಷನ್ ನಡೀತೈತೆ ಅನ್ನೋದಕ್ಕೋಸ್ಕರ ಅದು ರೆಪ್ರೆಸೆಂಟೇಷನ್. ಸರಿಯಾಗಿ ನಮ್ ವರ್ಲ್ಡ್ ನೋಡೇ ಇಲ್ಲ ಅಂತ ಕಾಣುತ್ತದೆ. ಅಲ್ಲಿ ನೋಡ ಅಸಲಿ ದುನಿಯಾ. ಈ ಸೀನಲ್ಲಿ ಲಿಟ್ರಲಿ ಬೇತಾಳ ರೆಪ್ರೆಸೆಂಟೇಟ್ ಮಾಡ್ತವನೆ, ನಾವಿರೋದು ಫೇಕ್ ವರ್ಲ್ಡ್ ಅಲ್ಲಿ, ನೋಡಲಿ ಅಸಲಿ ದುನಿಯಾ ಆ ತರ ಐತೆ, ನೋಡು ಹೆಂಗೈತೆ ಅಂತ ವಿಕ್ರಮಾದಿತ್ಯನ್ ತೋರಿಸ್ತಾ ಇರೋದು ಲಿಟ್ರಲಿ ನೋಡಿ. ಸೊ ಟೆಕ್ನಿಕ್ಲಿ ಅವ್ರಿರೋ ವರ್ಲ್ಡೇ ಬೇರೆ, ಅವ್ನ್ ತೋರಿಸ್ತಾರ ವರ್ಲ್ಡೇ ಬೇರೆ. ಸೊ ಇದರಿಂದ ಆಟೋಮೆಟಿಕ್ ಆಗಿ ಎರಡು ಸಪ್ರೇಟ್ ಆಯ್ತು. ನೀವೇ ಅರ್ಥ ಮಾಡ್ಕೋಬೇಕಿದು. ಮಾಲಿನ್ಯ ಅಲ್ಲ, ಇದು ಮನಸ್ಸಿನ ಮಾಲಿನ್ಯ. ಮನುಷ್ಯ ಒಳಗೊಳಗೇನೆ ಏನೇನ್ ಸ್ಕೆಚ್ಗಳು ಹಾಕ್ತಾನೆ, ಏನೇನ್ ಯೋಚನೆ ಮಾಡ್ತಾನೆ ನೋಡ್ದ್ಯಾ. ಟೆಕ್ನಿಕ್ಲಿ ನೋಡಿ ಬೇತಾಳ ರೆಪ್ರೆಸೆಂಟೇಟ್ ಮಾಡ್ತಾನೆ ಮನುಷ್ಯರು ಹೆಂಗವ್ರೆ ಅಂತ, ಮನುಷ್ಯರ ಹತ್ರ ಎಷ್ಟು ಶಕ್ತಿ ಐತೆ ಅಂತ. ಮನಸ್ಸೊಳಗಡೆನೆ ಏನೇನೆಲ್ಲ ಯೋಚನೆ ಮಾಡ್ತಾರೆ, ಯಾವ್ಯಾವ ತರ ಡಿಸೈನ್ ಆಗಿ ಯೋಚನೆ ಮಾಡ್ತಾರೆ ಅಂತ ರೆಪ್ರೆಸೆಂಟೇಟ್ ಮಾಡ್ತಾರೆ. ಇಲ್ಲಿ ನಿಮ್ ಥಿಂಕಿಂಗ್ ಪವರ್ನ ತೋರಿಸ್ತವ್ರೆ ಹೆಂಗೆ ಅಂತ. ಹೌದು ಗುರು, ಆ ಪ್ರಪಂಚದಲ್ಲಿ 100ಕ್ಕೆ 90 ಜನ ಇಂತ ಹಲ್ಕಾಗಳೇ ಇರೋದು. ನೋಡಿ ಬೇತಾಳ ಆ ಪ್ರಪಂಚ ಅಂತ ಹೇಳ್ತಾ ಇರೋದು, ಬೇರೆ ವರ್ಲ್ಡ್ ಅಂತ ಹೇಳ್ತಾ ಇರೋದು. ಅವ್ರಿರೋದೇ ವರ್ಲ್ಡೇ ಬೇರೆ, ಅದು ನಡೀತಾ ಇರೋ ಕಥೆನೇ ಬೇರೆ ವರ್ಲ್ಡ್ ಅಲ್ಲಿ, ಅದನ್ನ ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು. ರಿಯಾಲಿಟಿ ಮತ್ ನಾವಿರೋ ವರ್ಲ್ಡ್ ಬೇರೆ ಹತ್ರ ಬೇತಾಳ ಹೇಳ್ತಾ ಇರೋದು. ಅದಕ್ಕೆ ಆ ಪ್ರಪಂಚ ಅಂತ ಮೆನ್ಷನ್ ಮಾಡ್ತಾರೆ. ಪ್ರಾಣಿಗಳೇ ಎಷ್ಟೋ ಮೇಲು ಅಂತ ಅಲ್ಲೋಡು. ಲಿಟ್ರಲಿ ಬೇತಾಳ ಇವಾಗ ನಿಮಗೆ ಆಡಿಯನ್ಸ್ ನ ಬೆಟ್ ಮಾಡಿ ತೋರಿಸ್ತಾನೆ, ನೋಡ್ರಿ ಪ್ರಾಣಿಗಳ ಎಷ್ಟೋ ವಾಸಿ ಇವ್ರು ಕಂಪೇರ್ ಮಾಡಿದ್ರೆ ಅಂತ. ಸೊ ಟೆಕ್ನಿಕ್ಲಿ ಅವರು ರಿಯಲ್ ವರ್ಲ್ಡ್ ನ ತೋರಿಸ್ತಾ ಇರೋದು. ಬೇತಾಳ ಲಿಟ್ರಲಿ ರಿಯಾಲಿಟಿನ ವಿಕ್ರಮಾದಿತ್ಯನ್ ತೋರಿಸ್ತಾರೆ, ನೋಡಲ್ಲಿ ರಿಯಾಲಿಟಿ ಹೆಂಗೈತೆ ಅಂತ. ಇದನ್ನ ಟೆಕ್ನಿಕ್ಲಿ ಫೋರ್ತ್ ವಾಲ್ ಬ್ರೇಕ್ ಅಂತಾನು ಕನ್ಸಿಡರ್ ಮಾಡಬಹುದು. ಯಾಕೆಂದ್ರೆ ಬೇತಾಳ ಲಿಟ್ರಲಿ ನಿಮ್ ನೋಡ್ಬಿಟ್ಟು ನಿಮ್ ಕಡೆ ಬೆಳ್ ತೋರಿಸಿ ಮಾತಾಡ್ತಾವನೆ. ಆ ಸಿಟಿಲಿ ಇದ್ದಾನೆ ಗುರು, ಆ ಸಿಟಿಲಿ ಇದ್ದಾನೆ. ಅವನ ಮಾನಸಿಕ ಕತೆ ಒಂದು ವಿಚಿತ್ರವಾದ ಕತೆ ಹೇಳ್ತೀನಿ ಕೇಳು. ಸೊ ಟೆಕ್ನಿಕ್ಲಿ ಇಲ್ಲಿ ಬೇತಾಳ ಲಿಟ್ರಲಿ ಕತೆ ಹೇಳ್ತಾ ಇದೀನಿ ಅಂತ ಅವನೇ ಬಾಯ್ಬಿಟ್ಟು ಹೇಳ್ತಾನೆ. ಒಂದು ಮಾನಸಿಕ ಮತ್ತೆ ಒಂದು ವಿಚಿತ್ರವಾದ ಕತೆ ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇರೋದು ವಿಕ್ರಮಾದಿತ್ಯಗೆ. ಸೊ ನಾನು ಅವನ ಕ್ಯಾರೆಕ್ಟರ್ ಎಕ್ಸಿಸ್ಟೆನ್ಸ್ ಅಲ್ಲ ಇಲ್ಲ, ಅವನೊಂದು ಸುಮ್ಮನೆ ಕತೆ, ಅವನ ಆ ಕತೆನ ಇವ್ನಿಗೆ ಹೇಳ್ತಾ ಇರೋದು ವಿಕ್ರಮಾದಿತ್ಯ, ಯಾರು ಬೇತಾಳ ಅಷ್ಟೇ. ಹಾಗಾಗಿ ಇದು ನಾನು ಎಕ್ಸಿಸ್ಟೆನ್ಸ್ ಅಲ್ಲೇ ಇರ್ಲಿಲ್ಲ, ಇದೊಂದು ಕಟ್ ಕತೆ. ಅರ್ಥ ಮಾಡ್ಕೊಳ್ಳಿ ಇದನ್ನ ಸ್ಟಾರ್ಟಿಂಗ್ ಇಂದಾನೆ. ನಾನು ಅದಕ್ಕೆ ಹೇಳಿದ್ದು ಇದು ಒಂದು ಫ್ರಿಕ್ಷನ್ ಅಂತ. ಇಲ್ಲಿ ಲಿಟ್ರಲಿ ರತಿ ಅವನನ್ನು ಹುಡುಕ್ತಾ ಇರ್ತಾಳೆ, ಬಟ್ ಅವನು ಹುಡುಕ್ತಾ ಅವನು ಬದಲು ನಾನು ಸಿಗ್ತಾನೆ. ಇದೊಂಥರ ಸೈಕಾಲಜಿ ಮತ್ತೆ ಸ್ಪಿರಿಚುಯಾಲಿಟಿ ಜೊತೆ ತುಂಬಾ ಕನೆಕ್ಷನ್ ಇದೆ. ಅವನ್ನೆಲ್ಲ ನಾನು ಬೇರೆ ಯಾವ್ದಾದ್ರು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಬರೀ ಇದನ್ನ ಅನ್ಕೊಳ್ಳಿ, ಈಗ ಅವನು ಹುಡುಕ್ತಾವಳೆ ಅಷ್ಟೇ. ಇದನ್ನ ಬೇತಾಳ ಹೇಳ್ತಾ ಇರೋದು ವಿಕ್ರಮಾದಿತ್ಯಂಗೆ, ಈ ತರ ರತಿ ಹುಡುಕ್ತಾವಳೆ ಅಂತ. ಬಂದ್ ಪಟಾಯಿಸ್ಕೊಂಡು ಹೋಗ್ಬಿಟ್ಟ. ಹೋದ್ರೋಗ್ಲಿ ಬಿಡಿ ಸರ್, ದೇಶದಲ್ಲಿ ಏನು ಹುಡುಗಿರ ಸಂಖ್ಯೆ ಕಮ್ಮಿನಾ ಇದೆ? ಕಚ್ಚಡ ನನ್ ಮಗ ಸರ್ ಅವನು. ಇಲ್ಲಿ ಫಿಲ್ಮಿ ಲವರ್ ಲಿಟ್ರಲಿ ಕತೆ ಹೇಳ್ತಾ ಇರೋದು ಮಲ್ಪೆ ಬಾಬುಗೆ. ಈ ತರ ಇದ್ದ ನಾನು ಅನ್ನೋ ಕ್ಯಾರೆಕ್ಟರ್ದು ಬ್ಯಾಕ್ ಸ್ಟೋರಿ, ಅಂದ್ರೆ ಅವ್ನು ಚಿಕ್ಕ ಹುಡುಗ ಆಗಿದ್ದಾಗ ಯಾವ ತರ ಇದ್ದ ಅನ್ನೋದು ಪೂರ್ತಿ ಕತೆ ಇವನ್ ಬಾಯಲ್ಲಿ ಬರುತ್ತೆ. ಸೊ ನಾನು ಅನ್ನೋ ಕ್ಯಾರೆಕ್ಟರ್ದು ಕತೆನ ಇವನ್ ಹೇಳ್ತಾ ಇರೋದು ಯಾರು? ಫಿಲ್ಮಿ ಲವರ್. ನಾನು ಅದಕ್ಕೆ ಇವ್ರನ್ನ ಫಿಲ್ಮಿ ಲವರ್ ಅಂತಾನೆ ಕರಿತೀನಿ. ಫಿಲ್ಮಿ ಲವರ್ ಇಸ್ ಎಕ್ಸ್ಪ್ಲೇನಿಂಗ್
ನಾನು ಚಿಕ್ಕ ವಯಸ್ಸಿನ ಕತೆನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇಲ್ಲಿ. ಸೊ ಟೆಕ್ನಿಕಲಿ ಇದೊಂದು ಕತೆ ಒಳಗಡೆ ಕತೆ ನಡೀತೈತೆ ಅಂತ ಅರ್ಥ. ಥಿಂಕ್ ಮಾಡು ಹೆಂಗೆ ಅಂತ. ಬರೇ ದೇಹ ಬೆಳೆಸಿದ್ರಾಗಲ್ಲ, ಬುದ್ಧಿನೂ ಬೆಳೆಸ್ಬೇಕು. ಇದು ಲಿಟ್ರಲಿ ನಿಮ್ಗೆ ಹೇಳ್ತಾ ಇರೋದು ಆಡಿಯನ್ಸ್ಗಳಿಗೆ. ಬರೀ ಅಲ್ಲಿ ಇಲ್ಲಿ ತಲೆ ಓಡಿಸೋದಲ್ಲ. ಈ ಪಿಕ್ಚರ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಆಕ್ಚುಲಿ ತಲೆ ಓಡಿಸ್ಬೇಕು. ತಲೆ ಓಡಿಸಿದ್ರೇನೆ ಅರ್ಥ ಆಗೋದು. ಅಂದ್ರೆ ಆ ತರ ಮೀನಿಂಗ್ ಇದು. ಅದು ಬೇರೆ. ಉಪ್ಪಿ2 ಅಲ್ಲಿ ನಡೆಯೋದು ಬೇರೆ, ಇದು ಉಪೇಂದ್ರದಲ್ಲಿ ನಡೆಯೋದು ಬೇರೆ. ಹೇಳ್ತಾ ಇದೀನಿ ನೋಡಿ. ಲಿಟ್ರಲಿ ಆ ಟೀ ಮಾರೋನು ಕತೆ ಹೇಳ್ತಾನೆ ತಿರ್ಗಾ. ನಾನು ಅವಾಗ್ಲೇ ಬರೋದು ಇದು ಉಪೇಂದ್ರ ಅವ್ರದ್ದು ಟೈಟಲ್ ಸಾಂಗು. ಅಲ್ಲಿ ಎಕ್ಸ್ಪ್ಲನೇಷನ್ ಏನೇನ್ ನಡೆಯುತ್ತೋ ಅದೆಲ್ಲ ಟೀ ಮಾರೋನು ಹೇಳೋ ಕತೆ. ಸೊ ತಿರ್ಗಾ ಅಗೇನ್ ಮೇನ್ ಕತೆ, ಇದು ಸಬ್ ಕತೆ. ಅರ್ಥ ಮಾಡ್ಕೊಳ್ಳಿ. ಅಂತ ತರ್ಲೆ ನನ್ ಮಗ, ಲೋಫರ್ ನನ್ ಮಗ, ಪಾಪಿ ನನ್ ಮಗ, ಕಚ ನನ್ ಮಗ. ಇಲ್ಲಿ ಲಿಟ್ರಲಿ ರೋಡ್ ಅಲ್ಲಿ ಬರೋರೆಲ್ಲ ಅವನು ಕತೆಗಳನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಒಬ್ಬನ್ ಬಾಯ್ ಒನ್. ಸೊ ಇವನ್ ಫಸ್ಟ್ ಹೇಳ್ತಾನೆ, ಇನ್ನೊಬ್ಬ ಆದ್ಮೇಲೆ ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ಆದ್ಮೇಲೆ ಇನ್ನೊಬ್ಬ ಹೇಳ್ತಾನೆ. ನೋಡಿ ತೋರ್ಸ್ಕೊಂಡು ಹೋಗ್ತೀನಿ. ಕುಡ್ದ ನಾನ್ ದುಡ್ಡು ಕೇಳಿದೆ, ಅದ್ ತಪ್ಪಣ. ಹೆಂಗೆ ಅಂದ್ರೆ ಒಬ್ರು ಕತೆ ಹೇಳ್ತಾರೆ, ಅದ್ರ ಜೊತೆಗೆ ಇನ್ನೊಬ್ರು ಕತೆ ಹೇಳ್ತಾರೆ. ಹಂಗೆ ಒಬ್ರದೊಬ್ರು ಸಿಂಕ್ ಆಗಿ ಅವ್ರದ್ದು ಸ್ಟೋರಿ ಕಂಟಿನ್ಯೂಷನ್ ಆಗಿ ಹೋಗ್ತಾ ಇರುತ್ತೆ. ನೋಡಿ ಹೆಂಗೆ ಒಂದೊಂದಾಗೆ ಒಬ್ಬ ಇವನ್ ಹೇಳ್ತಾನೆ, ನೆಕ್ಸ್ಟ್ ಅರ್ಧ ಕತೆ ಅವ್ನ್ ಕಂಟಿನ್ಯೂ ಮಾಡ್ತಾನೆ, ಅದಾದ್ಮೇಲೆ ಅವ್ನ್ ಕಂಟಿನ್ಯೂ ಮಾಡ್ತಾನೆ, ಇನ್ನೊಬ್ಬ ಅವ್ನ್ ಕಂಟಿನ್ಯೂ ಮಾಡ್ತಾನೆ. ಹಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಸ್ಟೋರಿನ. ಅಣ್ಣ ಅವನೇ ಅಣ್ಣ ನಾನು. ನಮ್ಗೆ ಬಂತ ಅವರೇ ಬಾಯ್ ಬಿಟ್ಟು ಹೇಳ್ತವ್ರೆ, ನಾನು ಅಂದಿದ್ ನಾನೆಲ್ಲ ಅನ್ಸಿದ್ ನೀನು ಅಂತ. ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ. ಸೊ ಇದು ಲಿಟ್ರಲಿ ನಿಮ್ ತಲೆಯಲ್ಲಿ ನಡೆದಿದ್ದು ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತವ್ರೆ. ನಿಮ್ಗೆ ಅರ್ಥನೇ ಆಗ್ಲಿಲ್ಲ. ನನ್ಗೆ ಹೇಳ್ತೀರಾ ನಾನು ಫೇಕ್ ಅಂತ ಪ್ರೂವ್ ಮಾಡ್ತೀನಿ ಅಂದ್ರೆ ಪ್ರೂವ್ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಕೊಟ್ಟವ್ರು ಹಿಂಡ್ಸ್ಗಳನ್ನ ನೀವು ಏನು ಅರ್ಥನೇ ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ರೆ ಪ್ರೆಸೆಂಟ್ ಅಲ್ಲಿ ಇರಬೇಕು, ಅವಾಗೆಲ್ಲ ಕಾಣಿಸುತ್ತೆ. ನೀವು ಪಾಸ್ಟ್ ಫ್ಯೂಚರ್ ಎಲ್ಲ ಇದ್ರೆ ಎಲ್ಲಿ ಕಾಣಿಸುತ್ತೆ? ಪ್ರೆಸೆಂಟ್ ಅಲ್ಲಿ ಗೊತ್ತಾಗುತ್ತೆ. ಹೆಂಗಮಲ್ಲವಾಯ್ತು ಹೇಳ್ತೀನಿ, ಅಲ್ಲಿ ನೋಡಿ, ಅವ್ರ ನಮ್ ತಂದೆ ಸುಭಾಷ್ ಶಾಸ್ತ್ರಿಗಳು ಅಂತ. ಇಲ್ಲಿ ಅಗೇನ್ ರತಿ ಮಲ್ಪೆ ಬಾಬುಗೆ ಇನ್ನೊಂದು ಕತೆ ಹೇಳ್ತಾ ಇರೋದು. ಅವರಿಬ್ರು ಲವ್ ಸ್ಟೋರಿ. ಯಾರ್ದು? ನಾನೋದು ಮತ್ತೆ ರತಿದು ಲವ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾರೆ ರತಿ ಯಾರಿಗೆ? ಮಲ್ಪೆ ಬಾಬುಗೆ. ಸೊ ನೋಡಿ ತಿರ್ಗಾ ಅಗೇನ್ ಇನ್ನೊಂದು ಸ್ಟೋರಿ ಒಳಗೆ ನುಗ್ಬಿಡ್ತು. ಹಂಗೆ ಗೊತ್ತಿಲ್ದಿರೋ ನಂದೇ ಆದ ಪ್ರಪಂಚದಲ್ಲಿ ರಾಜನ್ ತರ ಇದ್ದೆ. ಅವಾಗೊಂದಿನ ಒಬ್ಬ ಬಂದು ನನ್ನ ಬೇರೊಂದು ಪ್ರಪಂಚಕ್ಕೆ ಕರ್ಕೊಡೋದ. ಇಲ್ಲಿ ಲಿಟ್ರಲಿ ರತಿ ಹೇಳ್ತಾರ ಕತೆ ಒಳಗಡೆ ನಾನು ಅನ್ನೋ ಕ್ಯಾರೆಕ್ಟ್ರು ಹೆಂಗೆ ಕೀರ್ತಿ ಅನ್ನೋ ಕ್ಯಾರೆಕ್ಟರ್ನ ಮೀಟ್ ಮಾಡಕ್ ಹೋದ ಅನ್ನೋದು ಬೇರೆ ಕತೆ ಹೇಳ್ತಾವನೆ. ಸೊ ಅರ್ಥ ಮಾಡ್ಕೊಳ್ಳಿ. ಒಂದು ಮೇಯ್ನು ಬೇತಲ್ಲ ಹೇಳ್ತಾರ ಕತೆ, ಆ ಕತೆ ಒಳಗಡೆ ರತಿ ಕತೆ ಹೇಳ್ತಾವಳೆ. ಆ ರತಿ ಒಳಗಡೆ ಕತೆ ನಡೀತಾರ ಒಳಗಡೆ ನಾನು ಅನ್ನೋ ಕ್ಯಾರೆಕ್ಟ್ರು ಏನಪ್ಪದು ಕೀರ್ತಿ ಅನ್ನೋ ಕ್ಯಾರೆಕ್ಟರ್ನ ಹೆಂಗ್ ಮೀಟ್ ಮಾಡ್ದ ಆ ಕತೆ ಹೇಳ್ತಾವನೆ. ಲೆಕ್ಕ ಹಾಕಿ ಹೆಂಗೈತೆ ಟ್ವಿಸ್ಟು. ಬಗ್ಗೆ ನಿಂಗೆ ಗೊತ್ತಿರುತ್ತಾ? ಕಿರ್ಚಾಡ್ತಿರ್ಲಿಲ್ಲ, ಕೂಗಾಡ್ತಿರ್ಲಿಲ್ಲ. ಅವ್ಳು ಯಾರು ಗೊತ್ತಾ ನಿಂಗೆ? ಅವ್ಳು ನನ್ಗೆ ಯಾಕೆ ಸಿಕ್ಕಿದ್ಲು ಗೊತ್ತಾ ನಿಂಗೆ? ಇಲ್ಲಿ ನಾನು ರತಿಗೆ ಕತೆ ಹೇಳ್ತಾವನೆ ಅವನ್ಗೆ ಹೆಂಗೆ ಪ್ರೇಮ ಅವ್ರು ಸಿಕ್ಕಿದ್ರು ಅಂತ. ಸೊ ಇದನ್ನ ಒಂದು ಪೂರ್ತಿ ಕತೆನ ನಾನು ಅನ್ನೋ ಕ್ಯಾರೆಕ್ಟ್ರು ರತಿಗೆ ಹೇಳ್ತಾ ಇರೋದು. ಇಲ್ಲಿ ಇನ್ನೊಂದು ಸ್ಟೋರಿ ಬಂತು ನೋಡಿ. ಹಂಗೆ ಈ ಸೀನಲ್ಲಿ ಲಿಟ್ರಲಿ ನಾನು ಇಮ್ಯಾಜಿನ್ ಮಾಡ್ಕೊಂತ ಇರೋದು, ಹಿಂಗ್ ಮಾಡ್ಬಿಟ್ರೆ ಅವಳು ನಂಗೆ ಸಿಗ್ತಾಳೆ ಅಂತ. ಅದಕ್ಕೆ ಅವ್ನು ಏನೇನೋ ಇಮ್ಯಾಜಿನ್ ಮಾಡ್ಕೊತಾರ. ಅವರೆಲ್ಲ ಮೇಡದ ಉದ್ರೋಗೋದಂತೆ, ಮಾರಿ ಮತ್ತು ಬ್ಲೇಡ್ ಕಟ್ ಮಾಡ್ತಾ ಇರ್ತಾಳಂತೆ. ಆಮೇಲೆ ಅವ್ರ ಮಗ ನೋಡ್ರಿ ಮಾಡಿ ಮೇಲಿಂದ ಬಿದ್ದೋಗ್ಬಿಡ್ತಾನಂತೆ. ನಾನು ಇಲ್ಲೇ ಕುತ್ಕೊಂಡು ಏನ್ ಬೇಕಾದ್ರು ಮಾಡ್ಬೋದು ಅಂತ ಯಾಕೆ ಹೇಳ್ತಿರ್ತಾನೆ ಅಂದ್ರೆ ಅದೆಲ್ಲ ಅವ್ನ ಇಮ್ಯಾಜಿನೇಷನ್ ನಡೀತಾ ಇರೋದು ತಲೆಯಲ್ಲಿ. ಅದಕ್ಕೋಸ್ಕರ ಅವ್ನು ಏನೇ ಹೇಳಿದ್ರು ನಡೀತಾ ಇರುತ್ತೆ. ಸೊ ಇದು ಅವ್ನ ಇಮ್ಯಾಜಿನೇಷನ್. ಅದಕ್ಕೆ ಅವರು ಇದನ್ನ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸಿರೋದು. ನಮಗೆ ಈ ತರ ಎಲ್ಲ ಏಟ್ ಬಿದ್ಬಿಟ್ಮೇಲೆ ಕೀರ್ತಿಗೆ ನಮ್ಮಿಬ್ಬರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಅವಳು ಒಬ್ಳೆ ನಿನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು. ಟೆಕ್ನಿಕ್ಲಿ ಆ ಕ್ಯಾಸೆಟ್ ಅಲ್ಲಿ ಏನೇ ಇತ್ತು ಅದು ಒಂದು ಕತೆನೆ. ಆ ಕತೆನ ಕೀರ್ತಿ ಕೇಳಿಸ್ಕೊಂತಾ ಇರ್ತಾಳೆ. ಹಾಗಾಗಿ ಇವ್ನು ಏನೇ ಇಮ್ಯಾಜಿನೇಟ್ ಮಾಡ್ಕೊತಾವನಲ್ಲ ಅದೆಲ್ಲ ರಿಯಲ್ ಅಂತ ಅವಳು ಅನ್ಕೊಂಡಿರ್ತಾಳೆ. ಬಟ್ ಅದೇನು ನಡೆದಿರಲ್ಲ. ಇನ್ನೊಂದೇನು ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಅವನು ಎಕ್ಸ್ಪ್ಲೇನ್ ಮಾಡ್ತಾವನೆ, ಇದೆಲ್ಲ ಪೂರ್ತಿ ನಾನ್ ಮಾಡಿದ ಪ್ಲಾನು ಅಂತ ಅವ್ನು ಎಕ್ಸ್ಪ್ಲೇನೇಟ್ ಮಾಡ್ತಾ ಇರೋದು ಕೀರ್ತಿಗೆ. ಲಿಟ್ರಲಿ ಬಂದ್ಬಿಟ್ಟು ಯಾರೋ ಥರ್ಡ್ ವ್ಯಕ್ತಿ ಬಂದ್ಬಿಟ್ಟು ಇವ್ರು 3 ಜನಕ್ಕೆ ಕತೆ ಹೇಳ್ತಾ ಇರೋದು ತಿರ್ಗಾ. ಹಿಂಗಾಯ್ತು, ಅವನೀಗ ಕೀರ್ತಿ ಜೊತೆ ಚೆನ್ನಾಗವನೆ, ನಿಮ್ನೆಲ್ಲ ಬಿಟ್ಬಿಟ್ಟ, ಅವ್ರವ್ರ ಮಧ್ಯೆ ತಂದಾಕ್ತವನೆ. ನೋಡಿ ಯಾರೋ ಥರ್ಡ್ ವ್ಯಕ್ತಿ ಬಂದ್ಬಿಟ್ಟು 3 ಜನನು ಹಂಗೆ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತಾವನೀಗ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಈಗ ಇದು ಸಬ್ ಸ್ಟೋರೀಸ್ಗಳಿಂದ ಮೇನ್ ಸ್ಟೋರಿಗೆ ಎಂಟ್ರಿ ಆಗುತ್ತೆ. ಎಲ್ಲ
ಇದೆಲ್ಲ ಸಬ್ ಸ್ಟೋರೀಸ್ ಆದ್ಮೇಲೆ ನಾವು ಬ್ಯಾಕ್ ಟು ಮೇನ್ ಸ್ಟೋರಿ. ಈ ಮೇನ್ ಸ್ಟೋರಿಲಿ ಏನಿದೆ, ಬೇತಾಳ ಬಂದ್ಬಿಟ್ಟು ವಿಕ್ರಮಾದಿತ್ಯಂಗೆ ಹೇಳ್ತಾ ಇರೋದು. ಅದರಲ್ಲಿ ಏನಾಗ್ತಿದೆ, ನಾನು ಕೀರ್ತಿ ಜೊತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ನಾರ್ಮಲ್ ಮನುಷ್ಯ ದುಡ್ಡನ್ನ ಎಂಜಾಯ್ ಮಾಡ್ತಾರ ಟೈಮ್ ಅಲ್ಲಿ ಲವ್ ಅನ್ನೋದು ಬಂದ್ಬಿಟ್ಟು ಪುಚಕ್ಕಂತ ಬೆನ್ನಕ್ಕೆ ಚೂರಿ ಹಾಕುತ್ತೆ. ಅದರಿಂದ ಅವ್ನಿಗೆ ತುಂಬಾ ನೋವಾಗುತ್ತೆ. ಅವಾಗ ಅವನು ಲವ್ ಇಂದ ಹೋಯ್ತಾನೆ. ಅದನ್ನೇ ಅವ್ರಿಗೆ ರೆಪ್ರೆಸೆಂಟೇಟ್ ಮಾಡಿ ತೋರಿಸ್ತಾ ಇರೋದು. ಈ ಸೀನಲ್ಲಿ ಲಿಟ್ರಲಿ ನಾನುಗೆ ಲವ್ ಬೇಕಾಗಿತ್ತು. ಆ ಟೈಮಲ್ಲಿ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಅನ್ನೋ ಪ್ರೇಮ ಬಂದ್ಬಿಟ್ಟು ಆ ಕೀರ್ತಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕೆಂದ್ರೆ ರೆಸ್ಪಾನ್ಸಿಬಿಲಿಟಿ ಎಲ್ಲಿರುತ್ತೋ ಅಲ್ಲಿ ದುಡ್ಡು ಆಟೋಮೆಟಿಕ್ ಆಗಿ ತುಂಬಾ ಖರ್ಚಾಗುತ್ತೆ, ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದುಡ್ಡನ್ನ ಪೂರ್ತಿಯಾಗಿ ಏನಂತಾರೆ ಗ್ರೈಂಡ್ ಮಾಡಕ್ ಟ್ರೈ ಮಾಡ್ತಿರಲ್ಲ, ಅವಾಗ ಏನಾಗುತ್ತೆ, ಅದಕ್ಕೆ ಇಲ್ಲಿ ತೋರಿಸ್ತಾ ಇರೋದವರು ಪ್ರೇಮ ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಹೋಗ್ಬಿಟ್ಟು ದುಡ್ಡನ್ನ ಎಷ್ಟು ಹೆಂಗೆ ಆಲ್ಮೋಸ್ಟ್ ಎಲ್ಲ ನನ್ಗೆ ಬೇಕು ಅನ್ನೋ ತರ ಏನಪ್ಪದು ಇದನ್ನ ಹೆಂಗಾರು ಮಾಡಿ ಖಾಲಿ ಮಾಡ್ಬಿಡೋಣ ಅನ್ಕೊಂಡು ಟ್ರೈ ಮಾಡ್ತಾ ಇರುತ್ತೆ. ಸೊ ನೋಡಿ, ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಮನಿನ ಹೆಂಗ್ ಟರ್ನ್ ಔಟ್ ಮಾಡ್ತಾರೆ. ಅದಕ್ಕೆ ಕೀರ್ತಿ ಮೇಲೆ ಅಟ್ಯಾಕ್ ಮಾಡೋದು ಪ್ರೇಮ ಅವರು. ಹಿಂಗೈತೆ ಸಿಂಬೋಲಿಸಮ್, ಸಕ್ಕದಾಗೈತಲ್ವಾ ಇದೊಂದು ಸ್ವಲ್ಪ. ಈ ಸೀನಲ್ಲಿ ಲಿಟ್ರಲಿ ನಾನುಗೆ ಲವ್ ಬೇಕಾಗಿತ್ತು. ಆ ಟೈಮಲ್ಲಿ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಅನ್ನೋ ಪ್ರೇಮ ಬಂದ್ಬಿಟ್ಟು ಆ ಕೀರ್ತಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕೆಂದ್ರೆ ರೆಸ್ಪಾನ್ಸಿಬಿಲಿಟಿ ಎಲ್ಲಿರುತ್ತೋ ಅಲ್ಲಿ ದುಡ್ಡು ಆಟೋಮೆಟಿಕ್ ಆಗಿ ತುಂಬಾ ಖರ್ಚಾಗುತ್ತೆ, ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದುಡ್ಡನ್ನ ಪೂರ್ತಿಯಾಗಿ ಏನಂತಾರೆ ಗ್ರೈಂಡ್ ಮಾಡಕ್ ಟ್ರೈ ಮಾಡ್ತಿರಲ್ಲ, ಅವಾಗ ಏನಾಗುತ್ತೆ, ಅದಕ್ಕೆ ಇಲ್ಲಿ ತೋರಿಸ್ತಾ ಇರೋದವರು ಪ್ರೇಮ ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಹೋಗ್ಬಿಟ್ಟು ದುಡ್ಡನ್ನ ಎಷ್ಟು ಹೆಂಗೆ ಆಲ್ಮೋಸ್ಟ್ ಎಲ್ಲ ನನ್ಗೆ ಬೇಕು ಅನ್ನೋ ತರ ಏನಪ್ಪದು ಇದನ್ನ ಹೆಂಗಾರು ಮಾಡಿ ಖಾಲಿ ಮಾಡ್ಬಿಡೋಣ ಅನ್ಕೊಂಡು ಟ್ರೈ ಮಾಡ್ತಾ ಇರುತ್ತೆ. ಸೊ ನೋಡಿ, ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಮನಿನ ಹೆಂಗ್ ಟರ್ನ್ ಔಟ್ ಮಾಡ್ತಾರೆ. ಅದಕ್ಕೆ ಕೀರ್ತಿ ಮೇಲೆ ಅಟ್ಯಾಕ್ ಮಾಡೋದು ಪ್ರೇಮ ಅವರು. ಹಿಂಗೈತೆ ಸಿಂಬೋಲಿಸಮ್, ಸಕ್ಕದಾಗೈತಲ್ವಾ ಇದೊಂದು ಸ್ವಲ್ಪ. ನಾನು ನಿನ್ ಬಿಡಲ್ಲ, ನನಗೆ ನೀನು ಬೇಕು, ಅವರಿಬ್ರು ಬೇಕು, ನನಗೆ ಮೂವರು ಬೇಕು, ನಾನು ಯಾರು ಬಿಡಲ್ಲ. ಇಲ್ಲಿ ಸಿಂಬಲೈಸ್ ಮಾಡ್ತವ್ರು ನೋಡಿ, ನನಗೆ ರೆಸ್ಪಾನ್ಸಿಬಿಲಿಟಿ, ಅದ್ರ ಜೊತೆಗೆ ಲವ್, ಅದ್ರ ಜೊತೆಗೆ ನೀನು ಅಂದ್ರೆ ದುಡ್ಡು, ಮೂರು ಬೇಕು ನನಗೆ. ನಾನು ಮೂರ್ನು ಬಿಡಲ್ಲ, ನಾನು ಏನಾರ ಆಗೋಗ್ಲಿ ಅಂದ್ಬಿಟ್ಟು ನಾನು ಅನ್ನೋ ಕ್ಯಾರೆಕ್ಟರ್. ಅಂದ್ರೆ ಫಾರ್ ಎಕ್ಸಾಂಪಲ್ ಮನುಷ್ಯರು ಅನ್ನೋರು ಈ ತರ ಇರಬೇಕು, ಇರಕ್ಕೋಸ್ಕರ ಈ ಮೂರ್ನು ಪಡೆಯೋಕ್ಕೋಸ್ಕರ ಏನೇನೆಲ್ಲ ಮಾಡ್ತಾರೆ ಅನ್ನೋದು ತೋರಿಸ್ತಾರೆ. ಪ್ಲಸ್ ಇದರಲ್ಲಿ ನೀವು ನೋಡ್ಬೋದು, ಅವ್ರನ್ನ 3 ಜನ ಹಾಕೊಂಡು ಎಲ್ಲೆಲ್ಲೋ ತಿರ್ಗಾಡ್ತಿರ್ತಾರೆ. ಅದನ್ನ ಅವರು ಬ್ಯಾಲೆನ್ಸ್ ಮಾಡ್ತಾ ಇರೋದು 3 ಜನನ ಇಟ್ಕೊಂಡು. ಸೊ 3 ಯಾರ ಹತ್ರನೂ ಇರಲ್ಲ. ನೀವು ಹೆಂಗೆ ಮಾಡ್ರಿ, ಎಂತ ಶ್ರೀಮಂತನಾಗ್ಲಿ, ಯಾರೇ ಆಗಿರ್ಲಿ, ಬಡವನೇ ಆಗಿರ್ಲಿ, ಅವ್ರ ಹತ್ರ ಈ 3 ಇರಲ್ಲ. ಈ 3 ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು, ತುಂಬಾ ಇದು ಏನಪ್ಪ ಅದು ಮೇಂಟೆನೆನ್ಸ್ ಗಳೆಲ್ಲ ಮಾಡ್ಬೇಕು. ಇದು ತುಂಬಾ ಕಷ್ಟದ ಕೆಲಸ. ಅದನ್ನ ಅವ್ರು ಇಲ್ಲಿ ರೆಪ್ರೆಸೆಂಟೇಟ್ ಮಾಡಿ ತೋರಿಸ್ತಾ ಇರೋದು. ಈ ಸೀನಲ್ಲಿ ಲಿಟ್ರಲಿ ಆ ಹುಡುಗಿರು ಯಾಕೆ ಹೊಡೈತಾರೆ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಯಾಕೆ ಅಂದ್ರೆ ನಿಮ್ಮ ಹತ್ರ ಈ 3 ಇದ್ದಾಗ, ದುಡ್ಡು, ಲವ್, ರೆಸ್ಪಾನ್ಸಿಬಿಲಿಟಿ 3 ನಿಮ್ ಜೊತೆಲಿ ಇರ್ಬೇಕಾದ್ರೆ ಅದೇನಾಗುತ್ತೆ ಅಂದ್ರೆ ಸಮಾಜದಲ್ಲಿರೋ ಜನಕ್ಕೆ ನಿಮ್ ಕಂಡ್ರೆ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮಿಂದ ಓಡೋಗಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಇನ್ನೊಂದು ಫ್ರೆಂಡು ಅವನು ಕ್ಯಾರೆಕ್ಟರ್ ಬರ್ತಾನಲ್ಲ, ಅವ್ನು ಯಾಕೆ ಓಡಾಗಲ್ಲ ಅಂದ್ರೆ ಅವ್ನು ಆಡಿ ಲೆವೆಲ್ ಇರೋ ವ್ಯಕ್ತಿ. ಅವನು ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಯ್ತಾನೆ. ಓ, ಈ 3 ಇರೋದನ್ನ ಇವನು ಹಿಂಗಿರ್ತಾನೆ ಅಂದ್ರೆ ನಾನು ಇವನ್ ತರ ಆಗ್ಬೇಕು ಅಂತ ಆಸೆ ಪಡ್ತಾನೆ. ಅದಕ್ಕೋಸ್ಕರ ಅವ್ನು ನಿಮ್ಮನ್ನ ನೋಡಿ ನಿಮ್ಮಿಂದ ನಾನು ಇನ್ಸ್ಪೈರ್ ಆಗಿ ನನ್ನ ಲೈಫ್ ನ ಎಂಜಾಯ್ ಮಾಡ್ತಾ ಇದ್ದೀನಿ ಸಾರ್ ಅಂತ ಅದು ರೆಪ್ರೆಸೆಂಟೇಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಈ ತರ ವ್ಯಕ್ತಿಗಳು ಮಾತ್ರ ನಿಮ್ಮನ್ನ ಉಳ್ಕೊಂಡ್ ಬರ್ತಾರೆ ಅನ್ನೋ ತರ ತೋರಿಸ್ತಾ ಇರೋದು ಇಲ್ಲಿ. ಅರ್ಥ ಆಯ್ತಾ? ಅದರಿಂದ ನೀವು ಬೇರೆಯವ್ರಿಗೆ ಸ್ಫೂರ್ತಿ ಆಗಿರ್ತೀರಾ. ಈ 3 ನಿಮ್ಮ ಹತ್ರ ಹೆಂಗಾರು ಮಾಡಿ ನೀವು ಇಟ್ಕೊಂಡಿದ್ರೆ ಅದನ್ನ ಅವ್ರು ಹೇಳ್ತಾ ಇರೋದು. ಮತ್ತೆ ಸಮಾಜದಲ್ಲಿ ಸ್ವಲ್ಪ ಜನ ನಿಮ್ನ ಹೇಟ್ ಮಾಡ್ತಾರೆ ತುಂಬಾ. ಅದ್ರ ಜೊತೆಗೆ ಇದ್ರ 2 ಒಂದ್ ಜೊತೆಗೆ ಒಂದ್ ಫ್ರೀ ಅನ್ನೋ ತರ ತೋರಿಸ್ತಾ ಇರೋದು. ನಾನು ಈಗ ಏನ್ ಮಾಡ್ತಾನೆ, ಆ ಹುಡುಗಿರನ್ನ ಕೊಂದು ಬಿಡ್ತಾರ, ನಾನು ಅವ್ರನ್ನ ಬಿಟ್ಟು ಹೊರಟೋಗ್ತಾರ, ಇಲ್ಲ ಆ 3 ಯಾರಾದ್ರೂ ಅವ್ರಿಗೆ ಸಿಗ್ತಾರ. ಲಿಟ್ರಲಿ ಬೇತಾಳ ಹೇಳಿದ ಕತೆನಾ ಈಗ ಆನ್ಸರ್ ಕೇಳ್ತೈತೆ ಬೇತಾಳ. ಇಷ್ಟ ತನಕ ಕತೆ ಕೇಳ್ದೆ ತಾನೆ, ಈಗ ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡು. ಅದಕ್ಕೋಸ್ಕರ ವಿಕ್ರಮಾದಿತ್ಯನು ಏನ್ ದಡ್ಡ ಅಲ್ಲ, ತುಂಬಾ ಲಿಟ್ರಲಿ ಅವ್ರು ಎಷ್ಟು ಸ್ಮಾರ್ಟ್ ಅಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ಸ್ಟಾರ್ಟಿಂಗ್ ಅಲ್ಲೇ. ಇದು ನೀವು ಹೇಳ್ತಾರ ಕತೆನೇ ಅಲ್ಲ, ಇವೆಲ್ಲ ರೆಸ್ಪಾನ್ಸಿಬಿಲಿಟಿ ತರ ಇರೋ ಒಂದು ಜವಾಬ್ದಾರಿಗಳು. ಒಂದು ಲವ್, ಒಂದು ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ದುಡ್ಡು. ಇದು 3 ಇದ್ರೇನೆ ಒಬ್ಬ ಮನುಷ್ಯ ಲೈಫಲ್ಲಿ ಸಕ್ಸಸ್ಫುಲ್ ಅಂತ ಫೀಲ್ ಮಾಡ್ತಾನೆ ಅನ್ನೋದು ಹೇಳೋದು. ಆ ಫೀಲ್ನೆಸ್ನೇ ನೆಕ್ಸ್ಟ್ ಪಾರ್ಟ್. ಈಗ ಅದಕ್ಕೆ ಹೇಳೋದು, ಆ ಫೀಲ್ನೆಸ್ ಬಂದ್ಮೇಲೆ ನಾನು ಅಂತ ಬದುಕ್ತಿರ್ತೀಯಲ್ವಾ, ನಾನು ಹೋಯ್ತಾನೆ, ನೀನು ಆಗಿ ಕನ್ವರ್ಟ್ ಆಯ್ತಾನೆ ಅಂತ ನೀವ್ ಅನ್ಕೊಂಡಿದ್ರೆ. ಬಟ್ ಕನ್ವರ್ಟ್ ಆಗ ನಾನು ಹೊಂಟೋಯ್ತಾನೆ ಅಷ್ಟೇ, ಮುಗೀತು. ಅಲ್ಲಿ ಕತೆ ಪಿಕ್ಚರ್ ಎಂಡ್ ಆಗುತ್ತೆ. ನಿಂಗೆ ಬೇಜಾರಾಗಲ್ಲ? ಅದೇ ನಿಮ್ಮಲ್ಲಿ ಅಪ್ಟಾಲ್ 500 ರೂಪಾಯಿ 1000 ರೂಪಾಯಿ ಕತ್ತರಾಗ್ಲಿ ನೀನು ಬಿರ್ಬಿಲ್ಲ ಅಂತ ಒತ್ತಾಡ್ಬಿಡ್ತೀಯ. ಈ ಸೀನಲ್ಲಿ ಲಿಟ್ರಲಿ ನಾನು ಅನ್ನೋ ಕ್ಯಾರೆಕ್ಟರ್ ಈ ಮಿರರ್ ಥ್ರೂ ಡೈರೆಕ್ಟ್ ಆಡಿಯನ್ಸ್ ಗಳ ಜೊತೆ ಮಾತಾಡ್ತಾ ಇರೋದು. ಇದು ಕೂಡ 4th ವಾಲ್ ಬ್ರೇಕ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಅವ್ರೇನ್ ಮಾಡೋರು, ಮಿರರ್ ಇಟ್ಬಿಟ್ಟವ್ರಿ. ಮೇ ಬಿ ಇದು 4th ವಾಲ್ ಇಂಟು ನೆಕ್ಸ್ಟ್ 16 ವಾಲ್ಸು ಆಗ್ಬೋದು. ಯಾಕೆಂದ್ರೆ 4 into 4 16. ಸೊ ಇಟ್ಸ್ ಲೈಕ್ ದಟ್. ಸೊ ದೇ ಆರ್ ಟಾಕಿಂಗ್ ಟು ಆಡಿಯನ್ಸ್, ಈಸ್ ಲಿಟರಲಿ ಟೆಲಿಂಗ್ ಟು ಯು, ಇವೆಲ್ಲ ನೀವು ಯಾಕೆ ಯೋಚನೆ ಮಾಡಲ್ಲ,
ನಂದು ಅಂತ ಯಾಕೆ ಅನ್ಕೋತೀರಾ, ನಿಮ್ದು ಅಂತ ಅನ್ಕೊಳ್ಳಿ, ಪಕ್ಕದವ್ರದ್ದು ಅಂತ ಅನ್ಕೊಳ್ಳಿ, ಅವಾಗ ಏನು ಅನ್ಸಲ್ಲ ಅಂತ ಅವ್ರು ಹೇಳ್ತಾರದು. ಹಾಗಾಗಿ ಇದು ಲಿಟ್ರಲಿ ನಾನು ಅನ್ನೋ ಕ್ಯಾರೆಕ್ಟ್ರು ಎಕ್ಸಿಟ್ ಆಯ್ತಾನೆ ಅಷ್ಟೇ, ಇನ್ನೇನು ಇಲ್ಲ. ಇದು ಹೇಳ್ತಾ ಇದ್ದು ವಿಕ್ರಮಾದಿತ್ಯಂಗೆ ಬೇತಾಳ ಹೇಳ್ತಿದ್ದು ಕತೆ. ಹಾಗಾಗಿ ಇದು ನಿಮ್ ತಲೆಯಲ್ಲಿ ಓಡಿದ್ದು, ಹಾಗಾಗಿ ಇದು ನಡೆದೇ ಇಲ್ಲ. ಸೊ ಇಷ್ಟೊಂದು ಸ್ಟೋರಿ ಒಳಗಡೆ ಸ್ಟೋರಿಗಳು ನಡೀತಾ ಇರೋದ್ರಿಂದ ಇದನ್ನ 2D ಫಿಲಮ್ ಅಂತಾನೆ ಕನ್ಸಿಡರ್ ಮಾಡೋದು. ಬಟ್ ಅಲ್ಲೇನಾಯ್ತು ಅನ್ನೋದನ್ನ ನಾನು ಹೇಳಿದ್ದೀನಿ ಫಸ್ಟ್, ಅದು 3D ಫಿಲಮ್ ಯಾಕೆ ಅಂದ್ರೆ ಅದು ಬರೀ ಇಮ್ಯಾಜಿನೇಷನ್ ನಡೀತಾ ಇದ್ದು. ಇಲ್ಲಿ ಸ್ಟೋರಿಗಳಿತ್ತು, ಒಂದಕ್ಕೊಂದು ಮ್ಯಾಚ್ ಆಗ್ತಿತ್ತು. ಆದ್ರೆ ಇದೇನಂದ್ರೆ ಸಪ್ರೇಟ್, ಇದು 2D ವರ್ಲ್ಡ್ ಅಲ್ಲಿ ನಡೆಯೋದು, ಅದು 3D ವರ್ಲ್ಡ್ ಅಲ್ಲಿ ನಡೆಯೋದು ಉಪ್ಪಿಟ್ಟು. ಸೊ ಇದು ಹಾಗೆ ವರ್ಕ್ ಆಗೋದು. ಈ ಏನಕ್ಕೆ ಇದಾಯ್ತು ಅಂತಂದ್ರೆ, ನಾನು ಅನ್ನೋ ಕ್ಯಾರೆಕ್ಟರ್ ನಾನು ನಂದು ಅನ್ಕೊಂಡು ಒಂದು ಪಾಯಿಂಟ್ ತನಕ ಹೋದ, ಅಲ್ಲಿ ಅವ್ನಿಗೆ ಎಲ್ಲ ಸಿಕ್ತು. ಎಲ್ಲ ಸಿಕ್ಕಿದ್ಮೇಲೆ ಅವ್ನಿಗೇನು ನನಗೆ ಸಿಗ್ತಾನೆ, ಇನ್ನೇನಿದೆ ಅಂತ ಅವ್ನಿಗೆ ಗೊತ್ತಾದಾಗ, ಇನ್ನೇನು ಇಲ್ಲ ಅಂತ ಗೊತ್ತಾದ್ಮೇಲೆ ಅವನು ಇವೆಲ್ಲ ಬಿಟ್ಬಿಡ್ತಾನೆ. ಅದಕ್ಕೆ ಅವನು ಎಲ್ಲ ಬಿಟ್ಬಿಟ್ಟು ಮಾಯ ಆಗೋಯ್ತಾನೆ. ಬಿಕಾಸ್ ಈ ಈಸ್ ಗಾನ್ ಫ್ರಮ್ ದ ಎಕ್ಸಿಸ್ಟೆನ್ಸ್, ದಟ್ಸ್ ಇಟ್. ನಾನು ಅನ್ನೋ ಕ್ಯಾರೆಕ್ಟರ್ದೇ ಅಷ್ಟಿದ್ದು, ಅಲ್ಲಿಗೆ ಅವ್ನ ಕರ್ತವ್ಯ ಮುಗೀತು, ಎಂಡ್ ಆಫ್ ದ ಪಿಕ್ಚರ್ ಅಷ್ಟೇ. ನೀವು ಏನಕ್ಕೆ ಗೊತ್ತಾನೆ ಅನ್ನೋದು ನಾನು ಆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.